ಈ ಬೈಕಲ್ಲಿ ವೀಲಿಂಗ್ ಮಾಡುವಂತಹ ಪುಂಡ್ರನ್ನ ನೀವು ನೋಡಿದ್ದೀರಾ. ಇಲ್ಲೊಂದಷ್ಟು ಜನ ಆಟೋದಲ್ಲಿ ವೀಲಿಂಗ್ ಮಾಡಿದ್ದಾರೆ. ಆಟೋ ವೀಲಿಂಗ್ ಹೆಂಗೆ ಇದು ಕತೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಮಲೆ ಮಹದೇಶ್ವರ ಬೆಟ್ಟದ ತಿರುವಿನಲ್ಲಿ ಆಟೋದಲ್ಲಿ ವೀಲಿಂಗ್ ಮಾಡ್ತಾ ಇದ್ರಂತೆ ಕೆಲವರು. 3 ಆಟೋ ನೋಡಿ. ಕೊನೆಗೆ ಈ ವೈರಲ್ ಆಗ್ತಾ ಇದ್ದಂಗೆ ದೃಶ್ಯ, ಪೊಲೀಸರು ಆಟೋಗಳನ್ನ ಸೀಸ್ ಮಾಡಿ ಕೇಸ್ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಏನು ಆಟೋ ಮೇಲೆ ಕನ್ನಡ ಧ್ವಜ ದೊಡ್ಡದಾಗಿ ಹಾಕ್ಕೊಂಡಿದ್ದಾರೆ, ಯಾರು ಇವರೆಲ್ಲ, ಯಾವ ಕಡೆಯವರು, ಈಗೇನು ಕ್ರಮ ತಗೊಂಡಿದ್ದಾರೆ ಪೊಲೀಸರು ಅಂತ? ಅರವಿಂದ್, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಾರ್ಮಲ್ ಆಗಿ ಸಂಚಾರ ಮಾಡ್ತಕ್ಕಂಥದ್ದೇ ಸಾಕಷ್ಟು ಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ತಿರುವುಗಳಲ್ಲಿ ಒಂದು ಸಂಚಾರ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಆದ್ರೆ ಇವರು ಆಟೋದನ್ನ ಓಡಿಸೋದ್ರ ಮೂಲಕವಾಗಿ ಜೊತೆಗೆ ವೀಲಿಂಗ್ ಅನ್ನ ನಡೆಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಕಾಣ್ತಾ ಇದೀವಿ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಅಂತ ಹೇಳ್ಬೋದು. ವೈರಲ್ ಆದಂತ ಬೆನ್ನಲ್ಲೇ ಮಲೆ ಮಹದೇಶ್ವರ ಬೆಟ್ಟದ ಪೊಲೀಸರು ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಮತ್ತೆ 4 ಆಟೋಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ 3 ಚಾಲಕರನ್ನು ಕೂಡ ವಶಕ್ಕೆ ಪಡ್ಕೊಂಡು ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸತಕ್ಕಂತ ಒಂದು ಕೆಲಸ ಆಗಿದೆ. ಅವರನ್ನ ಇನ್ನೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ವಿಜಯ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕರೆಕ್ಟ್, ಮಹದೇಶ್ವರನ ಬೆಟ್ಟದಲ್ಲಿ ಕರೆಕ್ಟಾಗಿ ಗಾಡಿ ಓಡಿಸೋಕ್ಕೆ ಆಗಲ್ಲ, ಅಂದರೆ ಅಷ್ಟೊಂದು ತಿರುವುಗಳಿದೆ, ಒಂಥರ ಘಾಟ್ ಸೆಕ್ಷನ್ ಥರ. ಅಂಥದ್ರಲ್ಲಿ ಇವರು ವೀಲಿಂಗ್ ಬೇರೆ, ರೋಡಲ್ಲಿ ಹೋಗೋರಿಗೆಲ್ಲ ತೊಂದರೆ ಕೊಟ್ಕೊಂಡು. ಆಟೋಗಳನ್ನ ರಿಲೀಸೇ ಮಾಡಬಾರ್ದು ಇವರು, ಆಟೋಗಳನ್ನ ಬುದ್ಧಿ ಕಲಿಸ್ಬೇಕು.